ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಮಹಾಯೋಗಿ ವೇಮನರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಇದ್ವಿ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ. ನಮ್ಮ ಭಾಷಣ, ಪ್ರಬಂಧ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೈಲೈಟ್ ಪಾಯಿಂಟ್ಗಳು ಇವಾಗಿರ್ತವೆ. ರೈಟ್, ಹಾಗಾದರೆ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಇಷ್ಟವಾದರೆ ಒಂದು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಇವರೊಂದು ಜನನ ಅಂತಕ್ಕಂಥದ್ದು 1421 ಆಯಿತು ಅಂತೇಳಿ ಹೇಳಲಾಗ್ತದೆ. ಇನ್ನೊಬ್ಬ ಇತಿಹಾಸಕಾರರು 1652 ಅಂತಕ್ಕಂಥ ತಿಳಿಸ್ತಾರೆ. ಓಕೆ, ಅಂತ ನೋಡಿ ಸುಬ್ಬಾರಾವು ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಅಥವಾ ಕವಿಯವರು ಏನು ಹೇಳ್ತಾರೆ ಅಂದ್ರೆ, ಕ್ರಿಸ್ತಶಕ 1412ರಿಂದ 1480 ಇವರು ಅಂತಕ್ಕಂಥದ್ದು ತಿಳಿಸ್ತಾರೆ. ಓಕೆ, 1412ರಿಂದ 1480 ಇದ್ದರು ಇವರು ಕಾಲಮಾನ ಇದು ಅಂತಕ್ಕಂಥದ್ದು 1480 ಅಂತಕ್ಕಂಥದ್ದು ಇವ್ರು ತಿಳಿಸ್ತಾರೆ. ಓಕೆ, ಆ ನಂತರ ಶೇಷಾದ್ರಿ ರಮಣ ಕವಿಯವರು ಹೇಳ್ತಾರೆ, ಇಲ್ಲ ಇವರು ಕ್ರಿಸ್ತಶಕ 1540ರಿಂದ 1600 ಇದ್ದರು ಇವರು ವೇಮನ ಕವಿ ಅಂತಕ್ಕಂಥವ್ರು ಅಂತಕ್ಕಂಥ ಇಲ್ಲಿ ಭಿನ್ನಾಭಿಪ್ರಾಯ ನಾವು ಕಂಡು ಬರ್ತೇವೆ. ಓಕೆನಾ, ಇಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು 1421 ಆ ಒಂದು ಇಸ್ವಿ ಅಂತ ತಿಳ್ಕೊಂಡು ಈಗ ಆಚರಣೆ ಮಾಡ್ತಾ ಇದ್ವಿ. ಓಕೆ, ರೈಟ್. ಅಂತ ನೋಡಿ ಜನ್ಮಸ್ಥಳ ಎಲ್ಲಿ ಅಂದ್ರಿಗಿನ ಆಂಧ್ರ ಪ್ರದೇಶದ ಮೂಗಚಿಪಲ್ಲಿಯಲ್ಲಿ ಇವರು ಜನಿಸ್ತಾರೆ. ಅವರ ಜನ್ಮಸ್ಥಳ ಇದು. ಓಕೆ, ನಂತರ ಇವರ ತಂದೆ ವೇಮ ಭೂಪಾಲ ಕೊಂಡವೀಡು ಸಂಸ್ಥಾನದ ರಾಜ. ತಾಯಿ ಮಲ್ಲಮಾಂಬೆ ತಾಯಿ ಹೆಸರು ಗೃಹಿಣಿಯರು. ನಂತರ ವೇಮಾರೆಡ್ಡಿ ಅವರ ಅಣ್ಣನ ಹೆಸರು. ಓಕೆನಾ, ಇವರ ಅತ್ತಿಗೆ ಹೆಸರು ನೋಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ಇವರ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನವರು. ನಂತರ ಅಣ್ಣನ ಮಗಳು ಯಾರಂದ್ರೆ ಮಗಳ ಹೆಸರು ಅಂದ್ರೆ ಜ್ಯೋತಿ. ಓಕೆ, ನಂತರ ಇವರ ಪೂರ್ಣ ಹೆಸರು ಏನಂದ್ರೆ ಗೋವನ ವೇಮ ಬುದ್ಧಾರೆಡ್ಡಿ. ಇವರ ಪೂರ್ಣ ಹೆಸರಿದು ಗೋವನ ವೇಮ ಬುದ್ಧಾರೆಡ್ಡಿ. ಇತರ ಹೆಸರು ಕರಿತಾ ಇದ್ರು ವೆರ್ರಿ ವೇಮ ಅಂತ ಕರಿತಾ ಇದ್ರು. ಇಲ್ಲಿ ಕನ್ನಡದಲ್ಲಿ ನೋಡಿದ್ರೆ ವೆರ್ರಿ ವೇಮ ಅಂದ್ರೆ ಹುಚ್ಚ ವೇಮ ಅಂತಕ್ಕಂಥದ್ದು ಕರಿತಿದ್ದಾರಂತೆ. ಇವರೊಂದು ಸಮುದಾಯ, ಎಂಥ ಒಂದು ಸಮುದಾಯದರು ಅಂದರೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಂಡು ಬರ್ತವೆ. ಇಲ್ಲಿ ಕೂಡ ವೀರಶೈವ ಲಿಂಗಾಯತ ಜಂಗಮ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ದು ತಿಳಿಸ್ತಾರೆ. ವೀರಶೈವ ಲಿಂಗಾಯತ ಜಂಗಮ ಸಮುದಾಯಕ್ಕೆ ಸೇರಿದವರು ಇವರು ಅಂತಕ್ಕಂಥ ತಿಳಿಸ್ತಾರೆ. ರೈತ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ದು ಕೆಲವೊಬ್ಬರು ತಿಳಿಸ್ತಾರೆ. ಓಕೆ, ನಂತರ ಕೊಂಡವೀಡು ಸಂಸ್ಥಾನದ ರಾಜ ಗದ್ದಮ್ರ ಸಣ್ಣ ಮಗ ಇವರು ಅಂತಕ್ಕಂಥ ತಿಳಿಸ್ತಾರೆ. ಕೊಂಡವೀಡು ಸಂಸ್ಥಾನದ ರಾಜ ಗದ್ದಮ್. ಓಕೆ, ನಂತರ ಇಲ್ಲಿ ವೇಮನರು ವೇಷಿಗೆ ದಾಸರಾಗ್ತಾರೆ. ವೇಷಿ ಹೆಸರು ಅಂದರೆ ಮೋಹನಾಂಗಿ ದಾಸರಾಗ್ತಾರೆ. ಮನೆಯ ಸಂಪತ್ತನ್ನೆಲ್ಲ ಕಳೆದ್ರು ಅಂತಕ್ಕಂಥದ್ದು ಹೇಳಲಾಗ್ತದೆ. ಕೊನೆಗೆ ಆ ವೇಷಿ ಏನು ಮಾಡ್ತಾಳೆ, ತಮ್ಮ ಅತ್ತಿಗೆ ಇರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಮೂಗುತಿ ಕೇಳ್ತಾಳೆ. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಒಪ್ಪಿಕೊಂಡು ಮೂಗುತಿ ಕೊಡುವಾಗ ಒಂದು ಷರತ್ತು ವಿಧಿಸ್ತಾಳೆ. ನೀನೇನು ಮಾಡ್ತೀಯ ಅಂದ್ರೆ ನೀನು ಮಂಚದ ಮೇಲೆ ಕುಂತ್ಕೋ. ಅದಾನಂತರ ಮೋಹನಾಂಗಿ ಬರೇ ಮೈಯಿಂದ 3 ಸುತ್ತು ಸುತ್ತಬೇಕು ಮಂಚದ ನಂತರ. ಅದಾನಂತರ ಬಗ್ಗಿ ಆ ಮೂಗುತಿ ಇಸ್ಕೋಬೇಕು ಅಂತಕ್ಕಂಥದ್ದು ತಿಳಿಸ್ತಾರೆ. ಆ ಒಂದು ಬರಿ ಮೈ ನೋಡಿರ್ತಕ್ಕಂಥ ಒಂದು ವೇಮನ ವಿರಕ್ತಿ ಹೊಂದಿ ಮಹಾಯುಗಿ ಆಗ್ತಾನೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾರೆ. ಆ ನಂತರ ಇವರು ಸಂಗ್ರಹಿಸಿದ್ದು 19ನೇ ಶತಮಾನದ CP ಬ್ರೌನ್ರವರು ಫಸ್ಟ್ ಅಂದರೆ ಮೊದಲನೇದಾಗಿ ಇವರು ಕವಿತೆಗಳನ್ನು ಇವರ ಒಂದು ವಚನಗಳನ್ನು ಸಂಗ್ರಹಿಸಿದವರು ಯಾರಂದ್ರಿನ CP ಬ್ರೌನ್ರವರು. ಇವರು ಇಂಗ್ಲೀಷಿಗೆ ಕೂಡ ತರ್ಜುಮೆ ಮಾಡ್ತಾರೆ ಇವರು ಆಗಿನ ಕಾಲದಲ್ಲಿ. ಓಕೆನಾ, ಅಂತ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ನಂತರ ವಿರಕ್ತಿ ಹೊಂದ್ತಾರೆ. ಇವರಿಗೆ ಗುರುಗಳು ಸ್ವೀಕಾರ ಮಾಡ್ತಾರೆ. ಆ ಗುರುಗಳ ಹೆಸರು ನೋಡಿದರೆ ಇಲ್ಲಿ ಗುರುಗಳ ಹೆಸರು ಅಭಿರಾಮಾಚಾರ್ಯ ಅಂತಕ್ಕಂಥದ್ದು ಅವರ ಗುರುಗಳ ಹೆಸರು. ಅಭಿರಾಮಾಚಾರ್ಯ ಅಂತಕ್ಕಂಥದ್ದು ಅವರ ಗುರುಗಳ ಹೆಸರು ಆಗಿರ್ತಕ್ಕಂಥದ್ದು. ಆದ ಕಾರಣ ಅವರ ಒಂದು ಕವಿತೆಯ ಒಂದು ಅಂಕಿತದಲ್ಲಿ ಕೂಡ ಇಲ್ಲಿ ಅಭಿರಾಮಾಚಾರ್ಯ ಅವರ ಗುರುಗಳು ಹೆಸರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡ್ತೀವಿ. ವಿಶ್ವಧಾಭಿರಾಮ ವಿನುರವೇಮ ವಿಶ್ವಧಾಭಿರಾಮ ಅಂದ್ರೆ ಅಭಿರಾಮ ಅಂತಕ್ಕಂಥ ಗುರುಗಳ ಹೆಸರು ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಅಂತಕ್ಕಂಥ ತಿಳಿಸ್ತಾರೆ. ಮುಂದೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ,
ಇಲ್ಲಿ ಇವರೊಂದು ಕವನ ಅಥವಾ ವಚನಗಳಿದ್ವಲ್ಲ ಅವು ಹೆಂಗಪ್ಪ ಅಂದ್ರೆ ಕನ್ನಡದಲ್ಲಿ ಸರ್ವಜ್ಞ ಹೆಂಗಿದ್ದ ಕವಿ, ತಮಿಳಿನಲ್ಲಿ ತಿರುವಳ್ಳುವರ್ ಹೆಂಗಿದ್ರು ಅದೇ ತೆರನಾಗಿ ತೆಲುಗಿನಲ್ಲಿ ವೇಮನರು ಕೂಡ ಬರಿತಾ ಇದ್ರು, ಅದೇ ತೆರನಾಗಿ ಇರ್ತಾ ಇದ್ವು ಅಂತಕ್ಕಂಥದ್ದು ತಿಳ್ಬೋದು. ಇವರು ಬರೆದಿರ್ತಕ್ಕಂಥ ಒಂದು ಕವನ ವಚನಗಳು ಹೆಂಗಿರ್ತದಪ್ಪ ಅಂತಂದ್ರೆ ಬಡವರಿಗೂ ಕೂಡ ಅರ್ಥ ಆಗ್ತಾ ಇದ್ವು. ಆಗಿನ ಬಡವರಿಗೂ ಕೂಡ ಅದು ಮಾತು ವಚನ ಅಂತಕ್ಕಂಥದ್ದು ಅರ್ಥವಾಗುವಂತ ಇರ್ತಿದ್ವಂತೆ. ಓಕೆನಾ. ಇವರೊಂದು ಪದ್ಯಗಳು ಸರ್ವಜ್ಞನಲ್ಲಿ ನಾವು 3 ಸಾಲು ನೋಡ್ತೇವೆ, ಅದೇ ತೆರನಾಗಿ ಇವರೊಂದು ಪದ್ಯಗಳು 4 ಸಾಲುಗಳಿಂದ ಕೂಡಿರ್ತಕ್ಕಂಥದ್ದು. ಇವರೊಂದು ಅಂಕಿತ ನೋಡಿದರೆ ವಿಶ್ವಧಾಭಿರಾಮ ವಿನುರವೇಮ, ವಿಶ್ವಧಾಭಿರಾಮ ವಿನುರವೇಮ. ಇದೇ ಕನ್ನಡದಲ್ಲಿ ನೋಡಿದರೆ ವಿಶ್ವಧಾಭಿರಾಮ ಕೇಳೋ ವೇಮ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ, ಅಂತ ನೋಡಿ. ವೃತ್ತಿನ ಕವಿಯಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು, ಶ್ರೇಷ್ಠ ವಚನಕಾರರಾಗಿದ್ದರು ಅಂತಕ್ಕಂಥದ್ದು ನಾವು ತಿಳಿಬೋದು. ಶ್ರೇಷ್ಠ ವಚನಕಾರ ಯಾರು ಅಂದ್ರಿನ ಅಂದಿನ ಕಾಲದಲ್ಲಿರ್ತಕ್ಕಂಥ ವೇಮನರು ತೆಲುಗಿನಲ್ಲಿ. ಅಂತ ನೋಡಿ. ಇಲ್ಲಿ ವೇಮನರು ಕೃತಿಗಳು ಬರೀತಾರಲ್ಲ, ಕೃತಿಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ವೇಮನ ಶತಕಲು ಅಂತೇಳಿ ತೆಲುಗಿನಲ್ಲಿ ಕರೀತಾರೆ. ವೇಮನ ಶತಕಲು ಅಂತಕ್ಕಂಥದ್ದು ಕನ್ನಡದಲ್ಲಿ ವೇಮನ ಶತಕಗಳು ಅಂತಕ್ಕಂಥದ್ದು ಹೇಳ್ಬೋದು. ವೇಮನ ಶತಕಗಳು ಅಂತಕ್ಕಂಥದ್ದು. ಆ ನಂತರ ಎಷ್ಟು ವಚನಗಳಲ್ಲಿ ಸಂಗ್ರಹಿಸಿದ್ದಾರೆ ಅಂದರೆ ಇಲ್ಲಿ 15,000 ವಚನಗಳು ಸಂಗ್ರಹಿಸಿದ್ದಾರೆ. ಯಾರು ಅಂದ್ರಿನ ಕಡಪಾದ ವೇಮನ ವಿಶ್ವವಿದ್ಯಾಲಯ ಪ್ರಕಟಗೊಳಿಸಿರ್ತಕ್ಕಂಥದ್ದು ಇವರು ವಚನಗಳನ್ನು. 15,000 ವಚನಗಳ ಇದನ್ನು ಯಾರು? ಕಡಪಾದ ವೇಮನ ವಿಶ್ವವಿದ್ಯಾಲಯ, ಕಡಪದಲ್ಲಿ ವೇಮನ ವಿಶ್ವವಿದ್ಯಾಲಯ ಇದೆ, ಅವರು ಪ್ರಕಟಗೊಳಿಸಿದ್ದಾರೆ. ಎಷ್ಟು ಅಂದರೆ 15,000 ವಚನಗಳನ್ನ ಪ್ರಕಟಗೊಳಿಸಿರ್ತಾ ಇರ್ತಕ್ಕಂಥದ್ದು ಅಂತೇಳಿ ನೋಡ್ಬೋದು. ಓಕೆನಾ. ಕೆಲವೊಂದು ವಚನಗಳನ್ನ ಕನ್ನಡದಲ್ಲಿ ಕೂಡ ತರ್ಜುಮೆ ಮಾಡಿರ್ತದೆ. ಓಕೆನಾ, ಗ್ರಂಥಗಳು ಸಿಗ್ತಾ ಇದ್ದಾವೆ. ಆ ನಂತರ ಅವರ ವಚನಗಳಿನಲ್ಲಿ ಏನು ಕಂಡು ಬರ್ತಾ ಇದ್ವಿ ಅಂದ್ರಿನ ಮೇಲು ಕೀಳು ಜಾತಿ ಪದ್ಧತಿ ಖಂಡಿಸಿದ್ರು, ಎಲ್ಲರೂ ಸಮಾನರು ಅಂತಕ್ಕಂಥದ್ದು ವಾದಿಸಿದರು. ಇದರಲ್ಲಿನ ಅವರ ಒಂದು ವಚನಗಳಲ್ಲಿ ನಾವು ನೋಡ್ಬೋದು. ಮೇಲು ಕೀಳನ್ನು ಖಂಡಿಸಿದರು, ಜಾತಿ ಪದ್ಧತಿನ ಖಂಡಿಸಿದರು, ಎಲ್ಲರೂ ಸಮಾನರು ನೋಡಬೇಕು ಅಂತಕ್ಕಂಥ ತಿಳಿಸಿದ್ದಾರೆ. ಇವರು ನನ್ನ ನಿಧನ ನೋಡಾರೆ 1480 ಅಂತ ಕೆಲವೊಂದು ಇತಿಹಾಸಕಾರರು, 1730 ಅಂತೇಳಿ ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ. ನಿಧನ ಸ್ಥಳ ಕಡಪ ಜಿಲ್ಲೆ ಕದಿರಿಯಲ್ಲಿ ಇವರೊಂದು ನಿಧನ ಹೊಂದಿದ್ರು ಅಂತಕ್ಕಂಥದ್ದು. ಯಾವಾಗ ಅಂತರಿನ ಶರ್ವರಿ ನಾಮ ಸಂವತ್ಸರ ಶ್ರೀರಾಮನವಮಿಯ ದಿನದಂದು ಇವರು ಏನಾದರೂ ಐಕ್ಯರಾದರು, ನಿಧನರಾದರು ಅಂತೇಳಿ ಹೇಳಲಾಗ್ತದೆ. ಇವಾಗ ಎಷ್ಟನೇ ಒಂದು ಪುಣ್ಯ ಎಷ್ಟನೇ ಜಯಂತಿ ಅಂದ್ರಿನ 612ನೇ ಜಯಂತಿ ಈಗ ಆಚರಣೆ ಮಾಡ್ತಕ್ಕಂಥದ್ದು. ಶರ್ವರಿ ನಾಮ ಸಂವತ್ಸರ ಶ್ರೀರಾಮನವಮಿಯ ದಿನದಂದು ಇದು ಏನಲ್ಲಿ ಅವರು ಆಯ್ಕೆ ಹೋಗ್ತಾರೆ. ಇವಾಗಲೂ ಕೂಡ ಜಾತ್ರೆ ನಡೀತಾ ಇದೆ, ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತಂತೆ. ಆ ನಂತರ ಇದು ಎಷ್ಟನೇ ಜಯಂತಿ ಅಂದ್ರೆ 612ನೇ ಜಯಂತಿ ಇದು. ಓಕೆ, ರೈಟ್. ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ, ಇಷ್ಟು ಹೋದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬಿಟ್ಟಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.